ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಸೊ ಅಂಥ ಅಭ್ಯರ್ಥಿಗಳಿಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಲವು ತೊಂದರೆಗಳು ಉಂಟಾಗ್ತಾ ಇದೆ. ಸೊ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇದಕ್ಕೆ ಯಾವುದು ಸಮಾಜ ಕಲ್ಯಾಣ ಇಲಾಖೆ ಅಲ್ಲ, BCM ಇಲಾಖೆಗೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಿರೋದು ಏನಂತಂದರೆ SSLC ಬೇಸ್ ಮೇಲೆ ಹಾಸ್ಟೆಲ್ ಅಪ್ಲಿಕೇಶನ್ ನಾವು ಕ್ಲೋಸ್ ಮಾಡಿದ್ದೀವಿ, ಅವ್ರಿಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಒಂದು ಕೂಡ ಪೇರೆಂಟ್ಸ್ ಕೂಡ ಹೋಗಿ ಬಂದಿದ್ದಾರೆ. ಈ ಒಂದು ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಜಿಲ್ಲಾ ಒಂದು ಅಧಿಕಾರಿಗಳಿಗೆ ಹೋಗಿ ಭೇಟಿಯಾದಾಗ ಅವ್ರು ಹೇಳ್ತಾ ಇರೋದೇನೆಂದರೆ, ಸೊ SSLC ಮೇಲೆ ಬೇಸಿರುವಂತಹ ಏನು ಕೋರ್ಸ್ಗಳಿದ್ದಾವೆ ಅದನ್ನು ನಾವು ಬಂದ್ ಮಾಡಿದ್ದೀವಿ, ಆದರೆ ಅದು ನಿಮಗೆ ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ನೆನಪಿಟ್ಟುಕೊಳ್ಳಿ, ಇದು ನಿಮಗೆ ಈ ವರ್ಷ ಹಾಸ್ಟೆಲ್ ಬರ್ಬೋದು, ಬರದೇನೂ ಇರ್ಬೋದು. ಯಾಕಂತಂದರೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಂತಂದರೆ ಈ ಒಂದು BCM ಹಾಸ್ಟೆಲ್ಗೆ ಸಂಬಂಧಿತ ಅಧಿಕಾರಿಗಳಿಗೆ ಹೋಗಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟರೆ ಸೊ ನಿಮಗೆ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಡ್ತಾರೆ. ಉದಾಹರಣೆ ಇಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಯು ಹೊಸದಾಗಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಯು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಈ ರೀತಿ ಅವ್ರಿಗೆ ಬರ್ತಾ ಇದೆ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರ್ತಾ ಇದೆ. ಸೊ ಇದು ಅಂದರೆ ಈಗ BCM ಹಾಸ್ಟೆಲ್ ಬಿಟ್ಟಿದಾರಲ್ಲ, ಸೊ ಈ ರೀತಿ ಬರ್ತಾ ಇದೆ. ಈ ರೀತಿ ಬಂದರೆ ಏನು ಮಾಡಬೇಕು? ಈ ರೀತಿ ಅಂದರೆ ಇದು ಬ್ಯಾಕ್ವರ್ಡ್ ಏನೋ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವರು ಇದನ್ನು ಸೊಲ್ಯೂಷನ್ ಕ್ಲಿಯರ್ ಮಾಡಬೇಕು. ಓಕೆ, ಇದು ಕಾಲೇಜಿಗೂ ಕೂಡ ಸಂಬಂಧ ಬರೋದಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಕಾಲೇಜ್ ವಿಸಿಟ್ ಮಾಡ್ತಾ ಇದ್ದಾರೆ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ BCM ಇಲಾಖೆಯವರು ಇದನ್ನು ವಿದ್ಯಾರ್ಥಿಗಳ ಅನುಕೂಲವನ್ನು ಮಾಡಿಕೊಡಬೇಕು ಅಂದರೆ ಮಾತ್ರ ಇದು ಇಲ್ಲಿ ಏನಾಗುತ್ತೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು PUC ಬೇಸಿಸ್ ಮೇಲೆ ಆಗಿದ್ದರೆ PUC ಬೇಸಿಸ್ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ. ಅವ್ರು ಹೇಳ್ತಾ ಇರೋದು ಏನಂದರೆ PUC ಬೇಸ್ ಮೇಲೆ ಓಪನ್ ಇದೆ, SSLC ಬೇಸ್ ಮೇಲೆ ಬಂದ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ, ಸೊ ನಿಮ್ಮ ಒಂದು ಇಲಾಖೆಗಳಿಗೆ ಹೋಗಿ ತುರ್ತಾಗಿ ಹೋಗಿ ಸೋಮವಾರ ದಿನ ಹೋಗಿ ಈ ಹಾಸ್ಟೆಲ್ ಅಪ್ಲಿಕೇಶನನ್ನು ಬಗ್ಗೆ ಅವರಲ್ಲಿ ಪ್ರೆಷರೈಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕಂದರೆ ಈ ವರ್ಷ ತಪ್ಪಿದರೆ ನೆಕ್ಸ್ಟ್ ಇಯರ್ ತನಕ ನಿಮ್ಗೆ ಹಾಸ್ಟೆಲ್ ಓಪನ್ ಆಗೋದಿಲ್ಲ. ಓಕೆನಾ? ಸೊ ಯಾರೆಲ್ಲ SSLC ಬೇಸ್ ಮೇಲೆ ಇದ್ದೀರಿ, ಈ ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ, ನೀವು ಕೂಡ ಫೇಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ಇನ್ನೂರಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂಥ ಅಭ್ಯರ್ಥಿಗಳು ಕೂಡ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೀವು ಸೋಮವಾರ ಮಂಗಳವಾರ ದಿನ ಹೋಗಿ ನೀವು ಇದನ್ನು ಕ್ಲಿಯರಿಫೈ ಮಾಡಿ ನಿಮ್ಮ ಜಿಲ್ಲೆಗಳಲ್ಲಿ.